ತುಂಬ ಸಿನಿಮಾಗಳಲ್ಲಿ ಮಾಡಿದ್ದೀರಾ ಸರ್. ಸೊ ನಿಮ್ಮ ಮತ್ತು ಅರವಿಂದ್ ಸರ್ ಕಾಂಬಿನೇಷನಲ್ಲಿ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಸಿನಿಮಾ ಲಾಸ್ಟ್ ಬಸ್ ನಂತರ ಅಂತ? ಕತೆಗಳು ರೆಡಿ ಇದೆ, ಪ್ರೊಡ್ಯೂಸರ್ ಇನ್ನೂ ರೆಡಿ ಇಲ್ಲ. ರೆಡಿ ಇದ್ದಾರೆ ಅಂದರೆ ಅವರು ರೆಡಿ ಇದ್ದಾರೆ, ಬಟ್ ಇಂಡಸ್ಟ್ರಿ ಪ್ಲಸ್ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಾ ಇಲ್ಲ. ಆ ಕೊರತೆನ ಯಾರೋ ಒಬ್ಬರನ್ನ ಸಾಲ್ವ್ ಮಾಡಬೇಕು. ಅದೆಲ್ಲ ಆದಾಗ, ಯಾಕಂದರೆ ಇವತ್ತು ಯು ಕ್ಯಾನ್ ಲೂಸ್ ಕ್ರೋರ್ಸ್ ಆಫ್ ರುಪೀಸ್ ಒಂದು ಸಿನಿಮಾ ಮಾಡಿ. ಆ ಸಿಚುವೇಶನ್ಗೆ ಹೋದಾಗ ನಾವು ಹೋಗಿದ್ದೀವಿ. ಹೋದಾಗ ಪಡುವಂಥ ಸಮಸ್ಯೆ, ಆ ಸಮಸ್ಯೆಯಿಂದ ಆಚೆ ಬರಬೇಕಾಗಿರೋಂಥ ಇಶ್ಯೂಸು, ಅದಕ್ಕೆ ಸಾಲ್ವ್ ಮಾಡಬೇಕಾಗಿರೋಂಥ ಒಂದು ಏನಂತಾರೆ ಪ್ರಾಬ್ಲಮ್ಸನ್ನು ಬರೋಕ್ಕೆ ಹಲವಾರು ವರ್ಷಗಳು ಬೇಕು. ಸೊ ಅದೇ ತಪ್ಪದು ಗೊತ್ತಿತ್ತು ಮಾಡೋದು, ಅದಕ್ಕಿಂತ ದೊಡ್ಡತನ ಇಲ್ಲ. ಆ್ಯಂಡ್ ಐ ಆಮ್ ಸೀಯಿಂಗ್ ಇವತ್ತು ತುಂಬ ಜನ ಆ ಸಿಚುವೇಷನಲ್ಲಿದ್ದಾರೆ. ಸಿನಿಮಾ ಪ್ರೊಡ್ಯೂಸ್ ಆಗಿದೆ, ಒಂದು 300-500 ಸಿನಿಮಾ ರೆಡಿ ಇದೆ, ಬಟ್ ಅದನ್ನು ಆಚೆ ಬರೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಈವನ್ ಇವತ್ತು ಅವ್ರಿಗೆ ತುಂಬ ಆಡಿಯನ್ಸ್ ವೈಸ್ ಐಮ್ ಟಾಕಿಂಗ್ ಅಬೌಟ್. ಇವತ್ತು OTT ಇದೆ, ಯೂಟ್ಯೂಬ್ ಇದೆ, ಬೇರೆ ಏನೋ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಇದೆ. ದೇ ಹ್ಯಾವ್ ಮೋರ್ ಎಂಟರ್ಟೈನ್ಮೆಂಟ್. ಅವ್ರಿಗೆ ಬೇಕಾಗಿರೋಂಥದ್ದು ಅಲ್ಲಿ ಸಿಕ್ಕಾಪಟ್ಟೆ ಇರೋದ್ರಿಂದ ಈ ಸಿನಿಮಾನ ಬೇರೆ ಲೆವೆಲ್ಗೆ ಮಾಡಿದ್ರೆ ಮಾತ್ರನೇ ಆಚೆ ಬರೋದು. ಸೊ ಆ ಥರ ಸಿನಿಮಾಗಳಿಗೆ ಮಾತ್ರನೇ ಇಲ್ಲಿ ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅಂತ ಹೇಳ್ತೀನಿ. ಸಣ್ಣ ಪುಟ್ಟ ಸಿನಿಮಾ ಅದನ್ನು ಗೆಲ್ಸೋಕ್ಕೆ ದೇವರ ಆಶೀರ್ವಾದ ಇದ್ದರೆ ಮಾತ್ರನೇ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಅದು ಸಾಧ್ಯವೇ ಇಲ್ಲ. ಸರ್, ತುಂಬ ಸಿನಿಮಾಗಳಲ್ಲಿ ತಮ್ಮ ಕ್ಯಾಲಿಬರ್ನ ಪ್ರೂವ್ ಮಾಡಿಕೊಂಡ್ರೂ ಕೂಡ ಅವಕಾಶಗಳ ಕೊರತೆನಾ, ಅಥವಾ ನೀವು ಪಾತ್ರಗಳ ಆಯ್ಕೆಯಲ್ಲಿ ತುಂಬ ಚೂಸಿನ ಅವಿನಾಶ್ ಅಂತ? ಖಂಡಿತವಾಗ್ಲೂ ಚೂಸಿ ಇದ್ದೀನಿ. ಯಾಕಂದರೆ ತುಂಬ ಕಮರ್ಷಿಯಲ್ ಸಿನಿಮಾಸ್ ಬಂತು. ನನಗೆ ಆ ಕಮರ್ಷಿಯಲ್ ಸಿನಿಮಾ ಎಕ್ಸೈಟ್ ಆಗಲ್ಲ. ಆ್ಯಂಡ್ ಪಾತ್ರ ಅದ್ಭುತವಾಗಿದ್ದರೆ ಮಾತ್ರನೇ ಟೇಕ್ ಇಟ್ ಅಪ್. ಆ್ಯಂಡ್ ಇವಾಗ ಒಂದು ಆಲ್ಮೋಸ್ಟ್ ಇನ್ನೊಂದು 2 ದೊಡ್ಡ ಚಾನಲ್ ಬಂದಿತ್ತು. ಆ್ಯಂಡ್ ಅಲ್ಲೂ ನನಗೆ ಆ ಸೀರಿಯಲಿನ ಎಕ್ಸೈಟ್ಮೆಂಟ್ ಕಾಣಲಿಲ್ಲ. ಬಟ್ ಇವತ್ತು ಮೇಡಮ್ ಕತೆ ಹೇಳಿದಾಗ ದಿ ಓನ್ಲಿ ಥಿಂಗ್ ಐ ವಾಸ್ ವರಿಡ್ ಅಬೌಟ್ ಇಸ್ ನಾನು ಆ ಪಾತ್ರಕ್ಕೆ ಜಸ್ಟಿಸ್ ಕೊಡ್ತೀನೋ ಇಲ್ವ ಅಂತ. ಬಟ್ ನನಗಿಂತ ಹೆಚ್ಚಾಗಿ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು, ಈ ಪಾತ್ರಕ್ಕೆ ನೀವೇ ಸೂಕ್ತ, ನೀವೇ ಮಾಡಬೇಕು. ಆ್ಯಂಡ್ ಅವ್ರು ಹೇಳಿದಾಗ ಅದಕ್ಕಿಂತ ಒಬ್ಬರು ಬೇರೆಯವರು ನನಗಿಂತ ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದಾಗ ನಾನು ಐ ಕುಡ್ ನೆವರ್ ಸೇ ನೋ. ಆ್ಯಂಡ್ ಐ ಸೆಡ್ ಇದಕ್ಕಿಂತ ಒಂದು ಒಳ್ಳೆ ಆಪರ್ಚುನಿಟಿ ಸಿಗಲ್ಲ ಅಂತ. ಅವಿನಾಶ್ ಸರ್ ತುಂಬ ನಮಗೆ ಅವೈಲಬಲ್ ಇಲ್ಲದೆ ಇರೋ ಕಾರಣ, ಇಲ್ಲಿ ಸಿಕ್ಕಿರೋ ಕಾರಣ ಈ ಒಂದು ವಿಚಾರ ಕೇಳಲೇಬೇಕು. ಕನ್ನಡ ಚಿತ್ರರಂಗದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ಒಬ್ಬ ಕಲಾವಿದನಾಗಿ ದರ್ಶನ್ ಸರ್ ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ. ಸೊ ನೀವು ಅವರು ಪರ ವಿರೋಧ ಅಂತಲ್ಲ, ಬಟ್ ನೀವು ಕಂಡಂತೆ ಈ ಕೇಸ್ ಹೇಗೆ ಹೋಗ್ತಾ ಇದೆ, ಮತ್ತು ದರ್ಶನ್ ಅವರು ನಿಮಗೆ ವೈಯಕ್ತಿಕವಾಗಿ ಏನಾದರೂ ಗೊತ್ತಿದೆಯಾ, ಅಥವಾ ಈ ಪ್ರಕರಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ದರ್ಶನ್ ಅವ್ರು ಯಾರಿಗೂ ಗೊತ್ತಿಲ್ಲ. ನಾವೆಲ್ಲ ವಿ ಆರ್ ಅ ಗ್ರೇಟ್ ಫ್ರೆಂಡ್ಸ್. ಆ್ಯಂಡ್ ಸಿಚುವೇಶನ್ ಏನೇ ಇರ್ಬೋದು, ಈ ಸಿಚುವೇಷನಲ್ಲಿ ನಾವು ಮಾತಾಡೋದು ತಪ್ಪು. ಯಾಕಂದರೆ ಇದಕ್ಕಿಂತ ಮೇಲಿರೋದು ಲಾ. ಆ ಲಾನೇ ಅದಕ್ಕೆಲ್ಲ ಉತ್ತರ ಕೊಡುತ್ತೆ ಅಂತ ನಾನು ಹೇಳಬೇಕು. ಅದಕ್ಕಿಂತ ಮುಂದೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಸರ್, ಮತ್ತೆ ನನ್ನ ದೇವರಿಗೆ ಬರೋದಾದರೆ, ಈ ಹಿಂದೆ ಅನಿರುದ್ಧ್ ಸರ್ ಇರ್ಬೋದು, ರಾಜೇಶ್ ನಟ್ರಂಗ್ ಇರ್ಬೋದು, ಅವರು ಸಿನಿಮಾಗಳಲ್ಲಿ ಗುರುತಿಸ್ಕೊಂಡು ಶೈನ್ ಆದರೂ ಕೂಡ ಮತ್ತೆ ಕಿರುತೆರೆಗೆ ಬಂದು ಈಗ ಸೀರಿಯಲ್ಗಳಲ್ಲಿ ತುಂಬ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ತು. ಅದೇ ಥರದ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದಕ್ಕೆ ನಾನು ನೋಡ್ತಿರ್ತಕ್ಕಂಥ ಗ್ಲಿಮ್ಸು ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಆ ಹೋಪ್ಸ್ ತಮಗಿದೆಯಾ ಅಂತ? ನಿಮ್ಗೆ ಹೋಪ್ ಇದೆಯಾ? ಖಂಡಿತವಾಗ್ಲೂ ನಿಮಗೆ ಹೋಪ್ ಇದೆ. ನಿಮ್ಗೇನು ಅನಿಸುತ್ತೋ ನಮಗೆ ದಟ್ ಈಸ್ ದ ರಿಸಲ್ಟ್ ಫಾರ್ ಅಸ್. ಆ್ಯಂಡ್ ತುಂಬ ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ನೋಡಿದವರು ದೇ ವೆರಿ ಎಕ್ಸೈಟೆಡ್. ದೇ ವಾಂಟ್ ಟು ಸಿ ಏನಾಗುತ್ತೆ ಅನ್ನೋದು. ಆ್ಯಂಡ್ ಇನ್ನೊಂದು ವಾರ ಅಷ್ಟೇ ಇರೋದು. ಇಮ್ಮಿಡಿಯೇಟಾಗಿ ಅದ್ರ ಬಗ್ಗೆ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಇದಿಷ್ಟು ಅವಿನಾಶ್ ದಿವಾಕರ್ ಸರ್ ಅವರ ಮಾತುಗಳಾಗಿತ್ತು. ಸೊ ಕಿರುತೆರೆಗೆ ಬಂದಿದ್ದಾರೆ ನಮ್ಮ ದೇವರು ಅಂತ ಒಂದು ಸೀರಿಯಲ್ಲು. ಸೊ ಇಷ್ಟು ದಿನ ಅವರು ಸಿನಿಮಾಗಳಲ್ಲಿ ಸಿನಿಮಾ ಪ್ರೇಮಿಗಳನ್ನು ರಂಜಿಸ್ತಾ ಇದ್ರು. ಈಗ ಮನೆಗೆ ಕಿರುತೆರೆ ಮೂಲಕ ಮನೆಗೆ ಬರ್ತಾ ಇದ್ದಾರೆ. ಸೊ ಹೇಗಿರುತ್ತೆ ನನ್ನ ದೇವರು ಸೀರಿಯಲ್, ಇನ್ನೇನು ಜುಲೈ 8ಕ್ಕೆ ನಿಮ್ಮ ಮನೆಗಳಲ್ಲಿ ಮೂಡುತ್ತೆ. ನಿಮ್ಮ ಮನೆಯ ಪರದೆ ಮೇಲೆ ನೋಡ್ಬೋದು. ಇದಾಗಿದ್ದು ಇವತ್ತಿನ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.